ಐಪಿಒಗಳ ಸುರಿಮಳೆ ಐಪಿಒ ಇನ್ವೆಸ್ಟರ್ಗೆ ಹಬ್ಬನೇ ಅಂತ ಹೇಳ್ಬೋದು. ಭರ್ಜರಿ ಐಪಿಒಸ್ ಇದಾವೆ. ನೀವು GMP ಪ್ರೈಸ್ ನೋಡಿದ್ರೆ ಶಾಕ್ ಆಗೋಗ್ಬಿಡ್ತೀರಾ. ಹಾಗಾದ್ರೆ ಈ ಐಪಿಒಸ್ ಯಾವ ಅಂತ ಹೇಳ್ತೀನಿ. ಈ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಇಲ್ಲ ಅಂದ್ರೆ ಆಪರ್ಚುನಿಟಿ ಮಿಸ್ ಆಗೋಗ್ಬಿಡುತ್ತೆ. ಈ 3 ಐಪಿಒಗಳ ಬಗ್ಗೆ ಹೇಳ್ತೀನಿ. 3 ಐಪಿಒ ಓಪನ್ ಆಗೋದು 24th ಆಗಸ್ಟ್, ಕ್ಲೋಸ್ ಆಗೋದು 27th ಆಗಸ್ಟ್, ಲಿಸ್ಟಿಂಗ್ ಡೇ ಬಂದ್ಬಿಟ್ಟು 1st ಸೆಪ್ಟೆಂಬರ್ ಆಗಿರುತ್ತೆ. ಫಸ್ಟ್ ಐಪಿಒ ತಗೊಳ್ಳೋದಾದ್ರೆ ಸ್ಯಾಮ್ ಬಯೋಟೆಕ್ ಟೆಕ್ನಾಲಜಿ ಫಾರ್ಮಾ ಲ್ಯಾಬ್ ಅಂತ ಹೇಳ್ಬಿಟ್ಟು, ಇದ್ರ ಒಂದು ಬಿಸ್ನೆಸ್ ನೋಡೋದಾದ್ರೆ ಆರ್ಗಾನಿಕ್ ಕೆಮಿಸ್ಟ್ರಿ ಆಗಿರುತ್ತೆ, ಬಯೋಟೆಕ್ನಾಲಜಿ ಮತ್ತು ಕಾಂಪ್ಲೆಕ್ಸ್ ಇಂಜೆಕ್ಟಬಲ್ ಇದನ್ನ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ. ಇದರ ಒಂದು ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 938 to 988 ಇರುತ್ತೆ. ಇದ್ರ ಒಂದು ಇಶ್ಯೂ ಸೈಜ್ ಬಂದ್ಬಿಟ್ಟು 150 crores ಆಗಿದೆ. ಸೊ ಇನ್ನು ಇದ್ರ ಅಸೆಟ್ ನೋಡೋದಾದ್ರೆ, ಫೈನಾನ್ಷಿಯಲ್ ನೋಡೋದಾದ್ರೆ ಅಸೆಟ್ ಗ್ರಾಜುಯಲಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ, ರೆವಿನ್ಯೂನು ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಅದರಿಂದನೇ GMP ಪ್ರೈಸ್ ಬಂದ್ಬಿಟ್ಟು 40% ಇದೆ. ಇನ್ನ ಸೆಕೆಂಡ್ ಐಪಿಒ ನೋಡೋದಾದ್ರೆ ಹೈಟೆಕ್ ಸರ್ವಿಸಸ್. ಇದ್ರ ಒಂದು ಬಿಸ್ನೆಸ್ ನೋಡೋದಾದ್ರೆ ಒಂದು ಡಿಸೈನ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಮಾಡೋದು ಹೈಡ್ರಾಲಿಕ್ ಫಿಟ್ಟಿಂಗ್ಸ್ ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗೆ. ಸೊ ಇದು B2B ಮಾಡೆಲ್ ಅಲ್ಲಿ ಆಪರೇಟ್ ಮಾಡ್ತಾ ಇರುತ್ತೆ. ಇದ್ರ ಒಂದು ಫೈನಾನ್ಷಿಯಲ್ ನೋಡೋದಾದ್ರೆ, ಇದು ಇಶ್ಯೂ ಪ್ರೈಸ್ ನೋಡೋದಾದ್ರೆ 60 crores ಆಗಿದೆ. ಇನ್ನು ಪ್ರೈಸ್ ಬ್ಯಾಂಡ್ ನೋಡೋದಾದ್ರೆ 50 to 53 ಇದೆ. ಇನ್ನು ಇದ್ರ ಅಸೆಟ್ಸ್ ಅಷ್ಟೇ ಇಯರ್ ಆನ್ ಇಯರ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಇದೆ. ಪ್ರಾಫಿಟ್ ಇಯರ್ ಆನ್ ಇಯರ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದರಿಂದನೇ ಇದ್ರ GMP ಪ್ರೈಸ್ ಬಂದ್ಬಿಟ್ಟು 54% ಇದೆ. ಇನ್ನು ಸ್ಕೈ ವಾಕ್ ಏರ್ವೇಸ್ ಅದು ಬಂದ್ಬಿಟ್ಟು ಇದ್ರ ಒಂದು ಸರ್ವಿಸಸ್ ಏನಿರುತ್ತೆ ಅಂದ್ರೆ ಏರ್ ಫ್ರೈಟ್ ಆಗಿರ್ಬೋದು, ಓಷನ್ ಫ್ರೈಟ್ ಆಗಿರ್ಬೋದು, ಇಲ್ಲ ವೇರ್ ಹೌಸಿಂಗ್ ಇರ್ಬೋದು, ವ್ಯಾಲ್ಯೂ ಆಡೆಡ್ ಸೊಲ್ಯೂಷನ್ ಈ ತರ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಇನ್ನ ಇದ್ರ ಒಂದು ಫೈನಾನ್ಷಿಯಲ್ಸ್ ನೋಡೋದಾದ್ರೆ ಇದ್ರ ಇಶ್ಯೂ ಪ್ರೈಸ್ ಬಂದ್ಬಿಟ್ಟು 131 to 138. ಇದು ಒಂದು ಸೈಜ್ ಬಂದ್ಬಿಟ್ಟು 399 crores ಅಷ್ಟು ಇದ್ರ ಸೈಜ್ ಇದೆ. ಇನ್ನ ಇದು ಅಸೆಟ್ ಅಷ್ಟೇ ಗ್ರಾಜುಯಲಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ, ರೆವಿನ್ಯೂನು ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ. ಅದರಿಂದನೇ ಇದ್ರ GMP ಪ್ರೈಸ್ ಬಂದ್ಬಿಟ್ಟು 23% ಇದೆ. ಸೊ ಈ IPO ಸಿಗೋರ್ಗೆ ಹಬ್ಬನೇ ಅಂತ ಹೇಳ್ಬೋದು. ಇನ್ನು IPO ಅಪ್ಲೈ ಮಾಡೋರ್ಗೆ ಈ ವಿಡಿಯೋ ಶೇರ್ ಮಾಡಿ. ಇದೇ ತರ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇರ್ತೀವಿ. ನಮ್ಮ ಪೇಜ್ ನ ಫಾಲೋ ಮಾಡ್ತಾ ಇರಿ.